सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृगत्वेन प्रसिद्धासु कृतिषु विशुद्ध वेदांत परिभाषा नाम्नी इयं देवभाषायाः कृतिः इदानीं विचार्यते। तत्र विषयः विचार्यः विषयः ब्रह्मात्मानुभव साधनम् इति। अयं विषयः द्वादशो विषयः इति। इमं विषयम् इदानीं विचारयामः। अग्रे तावत् श्री श्री स्वामिपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वादशं ग्रन्थभागं ब्रह्मात्मानुभव साधनमिति यथा स्वामिपादानुग्रहं विचारयामः। सर्वाग्रे स्वामिपादानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ॐ अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्यप्रमाणज्ञान संप्रदायविदो गुरून् नत्वा विशुद्ध वेदांत परिभाषा प्रकाश्यते।
ಭಾಷ್ಯತೆ. ಅಥ ದ್ವಾದಶೋ ವಿಷಯಃ ಬ್ರಹ್ಮಾತ್ಮಾನುಭವ ಸಾಧನಂ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರ ಒಂದು ವಿಶಿಷ್ಟವಾದ ದೇವಭಾಷೆಯ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ. ಅದರಲ್ಲಿ 12ನೆಯ ವಿಷಯವನ್ನು ನಾವು ಈಗ ವಿಚಾರ ಮಾಡ್ತಾ ಇದ್ದೇವೆ. ಬ್ರಹ್ಮ ಆತ್ಮಾನುಭವ ಸಾಧನಂ ಎಂಬತಕ್ಕಂಥ ವಿಷಯ. ಇಲ್ಲಿ ಬ್ರಹ್ಮಾತ್ಮಾನುಭವ ಸಾಧನಂ ಅಂತ ಯಾವ ವಿಷಯ ಇದೆಯೋ ಅದಕ್ಕೆಲ್ಲದಕ್ಕೂ ಕೂಡ ಅಲ್ಲಿ ಏನೇನು ವಿಷಯ ಬಂದಿದೆ, ಏನೇನು ಪ್ರತಿಪಾದನೆ ಮಾಡಿದ್ದಾರೆ ಸ್ವಾಮಿಪಾದರು, ಎಲ್ಲದಕ್ಕೂ ಕೂಡ ಆಕರ ಗ್ರಂಥ ಯಾವುದು, ಆಕರ ಯಾವುದು, ಆಧಾರ ಯಾವುದು ಅಂದರೆ ಸೂತ್ರ ಭಾಷ್ಯ ಅಥವಾ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ. ಪ್ರಸ್ಥಾನತ್ರಯ ಶಾಂಕರ ಭಾಷ್ಯದ ಆಧಾರದ ಮೇಲೆ ಈ ಒಂದು ಪುಸ್ತಕವನ್ನ ಸ್ವಾಮಿಪಾದರವರು ಅನುಗ್ರಹಿಸಿದ್ದಾರೆ. ಎಂಥದ್ದದು? ಈ ಒಂದು ಬ್ರಹ್ಮಾತ್ಮೈಕತ್ವ ಸಾಧನವು ನಮ್ಮ ಅನುಭವಕ್ಕೆ ಬರಬೇಕಾದರೆ ನಾವು ಆ ಒಂದು ಅಧ್ಯಯನ ಇದೆಯಲ್ಲ, ಯಾವುದು ವೇದಾಂತಾಧ್ಯಯನ, ಅದರಿಂದಲೇ ತಾನೇ ನಮಗೆ ಬ್ರಹ್ಮಾತ್ಮಾನುಭವ ಅನುಭವಕ್ಕೆ ಬರುತ್ತೆ, ಬ್ರಹ್ಮಾತ್ಮಾನುಭವ ಆಗುತ್ತೆ. ಈ ಒಂದು ವೇದಾಂತ ಶಾಸ್ತ್ರಾಧ್ಯಯನವನ್ನು ಮಾಡಬೇಕಾದರೆ ಯಾವ ಸಂಪ್ರದಾಯವನ್ನು ಅನುಸರಿಸಬೇಕು, ಯಾವ ರೀತಿ ವೇದಾಂತ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಏನು ಅರ್ಥ ಅಲ್ಲ ಇಲ್ಲಿ ಅಂತಂದ್ರೆ, ಈಗ ಎಷ್ಟೋ ಜನ ಸಂಸ್ಕೃತ ಪಂಡಿತರಿದ್ದಾರೆ, ಮತ್ತೆ ಈ ವ್ಯಾಕರಣವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಇಂತಹವರು ಏನು ಮಾಡ್ಬೋದು? ಆ ಒಂದು ಪದಾರ್ಥ ಎಲ್ಲವನ್ನೂ ಕೂಡ ವ್ಯಾಕರಣಕ್ಕೆ ತಕ್ಕಂತೆ ಅರ್ಥೈಸಿ ತಿಳಿದುಕೊಳ್ಳಬಹುದು. ಆ ಸಾಮರ್ಥ್ಯ ಅವರಿಗಿದೆ. ಆದರೆ ಅಷ್ಟು ಮಾತ್ರ ಮಾಡಿದರೆ ಸಾಲದು. ಈ ಒಂದು ಬ್ರಹ್ಮಾತ್ಮೈಕತ್ವ ಜ್ಞಾನ ಆಗಬಹುದು, ಆದರೆ ಅದು ಅನುಭವಕ್ಕೆ ಬರಬೇಕಾದರೆ ನಾವು ಯಾವ ಸಂಪ್ರದಾಯವನ್ನು ಅನುಭವಿಸಬೇಕು, ಅನುಸರಿಸಬೇಕು ಅಂತಕ್ಕಂಥದ್ದು ವಿಷಯ ಇಲ್ಲಿ. ಅದನ್ನು ಹೇಳ್ತಾ ಇದ್ದಾರೆ ಉದ್ದಕ್ಕೂ. ಪ್ರಕೃತ ಬ್ರಹ್ಮಾತ್ಮಾನುಭವ ಸಾಧನ. ಬ್ರಹ್ಮಾತ್ಮಾನುಭವಕ್ಕೆ ಏನು ಸಾಧನೆ ಎಂಬತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಅಲ್ಲಿ ಕೊಂಚ ಭಾಗ ಹೇಳಿದ್ರು. ಏನು? ಬ್ರಹ್ಮಾತ್ಮ ಐಕತ್ವ, ಬ್ರಹ್ಮಾತ್ಮ ಏಕತ್ವ ಅಂತಕ್ಕಂಥದ್ದು ಅನುಭವಕ್ಕೆ ಬರಬೇಕಾದರೆ, ಆತ್ಮೈಕತ್ವದ ಅನುಭವ ಆಗಬೇಕಾದರೆ ಸಾಧನ ಏನು ಅಂದರೆ ಮುಖ್ಯವಾದ ಒಂದು ಸಾಧನ ವೇದಾಂತ ವಾಕ್ಯಗಳೇ ಆಗಿದೆ. ಆ ವೇದಾಂತ ವಾಕ್ಯಗಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದನ್ನು ನಾವು ಇಲ್ಲಿ ವಿಚಾರ ಮಾಡಿದ್ದೇವೆ ಅಂತ ಹೇಳಿ ಅದನ್ನು ವಿಚಾರ ಮಾಡ್ತಾ ನೋಡಿ, ಎಲ್ಲ ವೇದಾಂತಗಳಲ್ಲಿಯೂ ಕೂಡ ಏನನ್ನೇ ಹೇಳಿರಬಹುದು. ಏನು? ಬ್ರಹ್ಮವನ್ನ ಸ್ವಪ್ರಪಂಚವನ್ನಾಗಿ ಹೇಳಿರಬಹುದು, ಅಥವಾ ನಿಷ್ಪ್ರಪಂಚವನ್ನಾಗಿ ಹೇಳಿರಬಹುದು, ಸಗುಣಾತ್ಮಕವಾಗಿ ಹೇಳಿರಬಹುದು, ನಿರ್ಗುಣಾತ್ಮಕವಾಗಿ ಹೇಳಿರಬಹುದು, ಉಪಾಧಿ ವಿಶೇಷಗಳಿಂದ ಹೇಳಿರಬಹುದು, ನಿರುಪಾಧಿಕವಾಗಿ ಹೇಳಿರಬಹುದು, ಏನೇ ಇರಬಹುದು. ಆದರೂ ಕೂಡ ತಾತ್ಪರ್ಯದಿಂದ ಏನಾಗಿದೆ, ಏನು ನಿರ್ಣಯ ಮಾಡಿದ್ದಾರೆ ಅಂದರೆ ಜ್ಞಾನವೊಂದೇ ಸಾಧನ ಬ್ರಹ್ಮಾತ್ಮಾನುಭವಕ್ಕೆ. ಎಂತಹ ಬ್ರಹ್ಮಕ್ಕೆ? ಯಾವ ಉಪಾಧಿ ವಿಶೇಷದ ಸೋಂಕು ಇಲ್ಲದ, ಯಾವ ಇಂದ್ರಿಯಗಳಿಗೂ ಗೋಚರವಾಗದ, ಯಾವುದರಿಂದಲೂ ಗ್ರಹಿಸಲಾಗದ ಪರಬ್ರಹ್ಮ ತತ್ವ. ಇದಕ್ಕೆ ಸಾಧನವನ್ನು ಹೇಳ್ತಾ ಅದಕ್ಕೆ ಒಂದು ಆಕ್ಷೇಪಣೆ, ಅದು ಸಮಾಧಾನ ಎಲ್ಲ ಹೇಳಿದ್ರು. ಒಬ್ಬ ಕೇಳಿದ್ದ ಪೂರ್ವಪಕ್ಷಿ, ಸ್ವಾಮಿ ಹಾಗಾದರೆ ಈ ಆಕಾರವನ್ನು ಹೇಳಿರ್ತಕ್ಕಂಥ ಶ್ರುತಿಗಳಿಗೆ ಏನು ಗತಿ ಅಂದರೆ, ನೋಡಪ್ಪ, ಆಕಾರವನ್ನು ಹೇಳಿರ್ತಕ್ಕಂಥ ಶ್ರುತಿಗಳು ಬೇಕಾದಷ್ಟು ಇವೆ ಶಾಸ್ತ್ರದಲ್ಲಿ. ಆದರೂ ಕೂಡ ಅದಕ್ಕೆ ಗತಿ ಯಾವುದು ಗೊತ್ತೇನು? ಅದಕ್ಕೆ ಯಾವುದೋ ಒಂದು ಉಪಾಸನಾ ಫಲ, ಉಪಾಸನೆ ಅಂತಕ್ಕಂಥ ಒಂದು ಕರ್ಮ, ಮತ್ತೆ
ಅದರಿಂದ ಉಂಟಾಗತಕ್ಕಂಥ ಫಲ, ಅದರಲ್ಲಿ ಅತ್ಯಂತ ಹೆಚ್ಚಿನ ಫಲ ಏನು? ಆಪೇಕ್ಷಿಕ ಅಮೃತತ್ವ ಅಷ್ಟೆ. ಅದು ಆಪೇಕ್ಷಿಕ. ಆದರೆ ಇಲ್ಲಿ ನಾವು ಹೇಳ್ತಾ ಇರತಕ್ಕಂಥದ್ದು ನಿರಪೇಕ್ಷವಾದದ್ದು. ಯಾವುದನ್ನು ಕೂಡ ಇದು ಅಪೇಕ್ಷಿಸುವುದಿಲ್ಲ. ಯಾವುದಕ್ಕೆ ಅಂದರೆ, ನನ್ನ ಇದೇ ವಿಚಾರ ಬಂದಿತ್ತು ನೋಡಿ. ನಿನ್ನೆ ಈ ಶ್ವೇತಾಶ್ವತರೋಪನಿಷತ್ತಿನಲ್ಲಿಯೂ ಕೂಡ ಇದೇ ವಿಚಾರ ಬಂದಿತ್ತು. ಬ್ರಹ್ಮಜ್ಞಾನವಾದ ಮೇಲೆ ಅದು ಆ ಜ್ಞಾನವು ತನ್ನ ಫಲವನ್ನು ಕೊಡುವುದಕ್ಕೆ ಯಾವ ಕಾರ್ಯಾಂತರವನ್ನಾಗಲಿ ದೇಶಾಂತರವನ್ನಾಗಲಿ ಯಾವ ಅಂತರವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ಅಂದ್ರೇನು? ನೇರವಾಗಿ ಅದು ಮೋಕ್ಷಕ್ಕೆ ಸಾಧನವಾಗಿದೆ. ಇದು ಹೇಗೆ ಸ್ವಾಮಿ, ಲೋಕಕ್ಕೆ ವಿರುದ್ಧವಾಯಿತಲ್ಲ ಅಂತ ಹೇಳಿ ಅದಕ್ಕೆ ಸಮಾಧಾನವನ್ನೆಲ್ಲ ಕೊಟ್ಟರು. ಹೀಗೆ ನೇರ ಸಾಧನವಾಗಿದೆ. ಮತ್ತೆ ಈ ಕೆಲವು ವಾಕ್ಯಗಳಿದೆಯಲ್ಲ, ಇವು ಉಪಾಸನೆಗೋಸ್ಕರ ಬಂದಿದ್ದು. ಮತ್ತೆ ಇನ್ನೂ ಮುಂದುವರೆದು ಹೇಳಿದ್ರು ಒಂದು ಮಾತು. ಏನಂತ ನೋಡಿ, ಯದ್ಯಪಿ ಇವೆಲ್ಲವೂ ಕೂಡ ಉಪಾಸನೆಗೋಸ್ಕರ ಧ್ಯಾನಕ್ಕೋಸ್ಕರ ಬಂದಿದ್ದರೂ ಕೂಡ ಏನಾಗಿದೆ, ಇವೆಲ್ಲವೂ ಕೂಡ ಅವಿದ್ಯಾವಂತರ ವಿಷಯವೇ ಆಗಿದೆ. ಇವೆಲ್ಲವೂ ಕೂಡ ಅವಿದ್ಯೆಗೆ ವಿಷಯವಾಗಿದೆ ಹೊರತು ವಿದ್ಯೆಗೆ ವಿಷಯವಲ್ಲ ಎಂಬತಕ್ಕಂಥ ಕಠೋರ ಸತ್ಯವನ್ನು ಕೂಡ ಹೇಳಿದರು. ಎಂತಹ ಉಪಾಸನೆ ಆಗಲಿ, ಪಂಚಾಗ್ನಿ ತಪಸ್ಸೆ ಆಗಲಿ, ಪಂಚಾಗ್ನಿ ಉಪಾಸನೆ ಆಗಲಿ, ಯಾವುದೇ ಆಗಲಿ, ಅದು ಅವಿದ್ಯೆಗೆ ವಿಷಯವಾಗಿದೆಯೇ ಹೊರತು ವಿದ್ಯೆಗೆ ವಿಷಯವಲ್ಲ ಅಂತ ಹೇಳಿ ಅದಕ್ಕೆ ಪ್ರಯೋಜನವೇ ಇಲ್ಲವೇ ಹಾಗಾದರೆ ಅಂತಂದರೆ, ಇಲ್ಲ, ಪ್ರಯೋಜನವಿದೆ. ಯಾವ ಈ ಒಂದು ಬ್ರಹ್ಮಾತ್ಮಾನುಭವಕ್ಕೆ ಅಗತ್ಯವಾಗಿ ಬೇಕಾಗಿರತಕ್ಕಂತಹ ಅಂತಃಕರಣದ ಒಂದು ಸಿದ್ಧತೆ ಅಂತಕ್ಕಂಥದ್ದು ಈ ಒಂದು ಕರ್ಮಗಳಿಂದ ಆಗುತ್ತದೆ ಅಂತ ಹೇಳಿ ಅದಕ್ಕೆ ಸಾರ್ಥಕ್ಯವನ್ನು ಕೂಡ ತೋರಿಸಿದ್ರು. ಅದಕ್ಕೆ ಸಾರ್ಥಕ್ಯವನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಆ ಭಾಗವನ್ನು ನಾವು ಈಗ ನೋಡ್ತಾ ಇದ್ದೇವೆ. ಇಲ್ಲಿ ಮತ್ತು ಕೊನೆ ಒಂದು ವಾಕ್ಯ ಹೇಳಿದ್ರು. ಈ ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ ಎನ್ನುವ ಸೂತ್ರದಿಂದ ಆ ಭಾಷ್ಯವಾಕ್ಯವನ್ನು ತೆಗೆದುಕೊಂಡು ಅಲ್ಲಿ ಹೇಳಿದರು. ಇದು ಈ ಒಂದು ಈ ಜ್ಞಾನ, ಆತ್ಮೈಕತ್ವ ಜ್ಞಾನ, ಈ ಬ್ರಹ್ಮಾತ್ಮಾನುಭವಕ್ಕೆ ಜ್ಞಾನ ಸಾಧನ, ಜ್ಞಾನವೇ ಪ್ರಮಾಣ ಅಂತೆಲ್ಲ ಹೇಳಿದ್ರಲ್ಲ. ಇದು ಅಂತ್ಯಂ ಪ್ರಮಾಣಂ. ಅದು ಅಂತ್ಯಂ ಪ್ರಮಾಣಂ ಅಂತಂದ್ರೆ ಏನು? ಇದು ತನ್ನ ಕೆಲಸವನ್ನು ಮಾಡಿದ ಬಳಿಕ ಇದು ಪ್ರಮಾಣವಾಗಿ ಉಳಿಯುವುದಿಲ್ಲ, ತಾನೂ ಕೂಡ ಹೋಗಿಬಿಡುತ್ತದೆ. ಪ್ರಮಾಣಗಳ ಪ್ರಮಾಣತ್ವವೇ ಹೋಗಿಬಿಡುತ್ತದೆ. ಅಂದ್ರೇನು? ಯಾವ ಪ್ರಮಾಣವೂ ಇಲ್ಲ. ಪ್ರಮಾಣವೂ ಇಲ್ಲ. ಯಾತಕ್ಕೆ? ಪ್ರಮೇಯವಾದ ವಸ್ತು ಯಾವುದಿದೆ, ಆ ಪ್ರಮೇಯವಾದ ವಸ್ತು ಯಾವ ಪ್ರಮಾಣಗಳಿಗೂ ಕೂಡ ಸಿಕ್ಕದ್ದಲ್ಲ. ಮತ್ತೆ ಇದನ್ನೆಲ್ಲ ಮಾಡತಕ್ಕಂಥ ಕರ್ತೃ ಪ್ರಮಾತೃ ಅಂತಕ್ಕಂಥವನು ಅವನೂ ಇಲ್ಲ. ಯಾರು? ನಾನು ಈ ಕರ್ಮವನ್ನು ಮಾಡುತ್ತಿದ್ದೇನೆ ಎಂಬುದಾಗಿ ನಾನು ಎಂಬತಕ್ಕಂತಹ ಒಂದು ಪ್ರತ್ಯಯ ಅಂತಲೇ ಇಲ್ಲ. ಯಾವಾಗ ಅದೇ ಇಲ್ಲವೋ ಪ್ರಮಾತೃ, ಪ್ರಮಾಣ, ಪ್ರಮೇಯ ಯಾವುದೂ ಇಲ್ಲದಕ್ಕೂ ಇನ್ಯಾವ ಪ್ರಮಾಣ. ಆದ್ದರಿಂದ ಇದು ಅಂತ್ಯಂ ಪ್ರಮಾಣಂ ಅಂತ ಹೇಳಿ ಅದನ್ನು ಸಿದ್ಧ ಮಾಡಿ ಆಗಿತ್ತು. ಈ ವಿಚಾರದಲ್ಲಿ ಕೆಲವರು ಶಂಕರರಿಗಿಂತ ಹಿಂದೆ ಇದ್ದ ವೇದಾಂತಿಗಳು, ಭಾಷ್ಯಕಾರರು ಏನನ್ನು ಹೇಳಿದ್ರು? ಅವರ ಒಂದು ಅಭಿಮತ ಏನಾಗಿತ್ತು? ಏನು? ಈ ಜ್ಞಾನಾದೇವತು ಕೈವಲ್ಯಂ, ಜ್ಞಾನವು ತನ್ನ ಫಲವಾದ ಅಮೃತತ್ವವನ್ನು, ಕೈವಲ್ಯವನ್ನು ತಂದು ಕೊಡುವುದಕ್ಕೆ ಯಾವ ಕಾರ್ಯಾಂತರವನ್ನಾಗಲಿ ದೇಶಾಂತರವನ್ನಾಗಲಿ ಅಪೇಕ್ಷಿಸುವುದಿಲ್ಲ. ಜ್ಞಾನವಾದ ಕೂಡಲೇ ಆಯಿತು, ಜ್ಞಾನ ಆಯ್ತು. ಜ್ಞಾನವಾದ ಕೂಡಲೇ ಜ್ಞಾನ ಅಂದರೆ ಆಯಿತು, ಮುಕ್ತಿ ಆಯಿತು. ಇದೆಯಲ್ಲ, ಈ ವಿಚಾರದಲ್ಲಿ ಒಂದು ಈ ಆಕ್ಷೇಪವನ್ನು ಎತ್ತಿದ್ರು ಅವರನ್ನು. ಏನಂತ ನೋಡಿ ಇವತ್ತಿನ ಭಾಗ ಅದು.
ನೋಡಿ ಏನಾಯಿತು ಅತ್ರ ಅಥ ಚ ಕೇಚಿದ್ ವೃತ್ತಿಕಾರಾಹ ಮನ್ಯಂತೆ ಸ್ಮ ಬ್ರಹ್ಮಾತ್ಮಾನುಭವಾರ್ಥಂ ಮುಮುಕ್ಷು ಪ್ರಪಂಚ ಪ್ರವಿಲಯೇ ನಿಯುಜ್ಯತೆ ಇತಿ. ಇವೆಲ್ಲ ನಿಯೋಗವಾದಿಗಳು, ಪ್ರಪಂಚ ಪ್ರವಿಲಯವಾದಿಗಳು ಅಂತ ಇವರಿಗೆ ಹೆಸರು. ಇದನ್ನ ಯಾರು ಹೇಳಿದ್ರು? ವೃತ್ತಿಕಾರರು ಅಂತ ಹೇಳಿದ್ದಾರೆ. ಆದರೆ ಇದನ್ನ ವಿಸ್ತಾರವಾಗಿ ಸೂತ್ರಭಾಷ್ಯದಲ್ಲಿಯೂ ಕೂಡ ಇದನ್ನ ಖಂಡನೆ ಮಾಡಿದ್ದಾರೆ. ಮತ್ತೆ ಅದೇ ವಿಷಯವಾಗಿ ಬಂದಿರತಕ್ಕಂತಹ ಎಲ್ಲಿ ಬೃಹದಾರಣ್ಯಕ ಭಾಷ್ಯದಲ್ಲಿ ವಿಶೇಷವಾಗಿ ಇದನ್ನು ವಿಸ್ತಾರವಾಗಿ ಅತ್ಯಂತ ಆಮೂಲಾಗ್ರವಾಗಿ ತೆಗೆದುಕೊಂಡು ಖಂಡನೆ ಮಾಡಿದ್ದಾರೆ ಆಚಾರ್ಯರು. ಯಾರು? ಮುಖ್ಯವಾಗಿ ಅವರು ಯಾರು ಅಂತಂದ್ರೆ ಭರ್ತೃ ಪ್ರಪಂಚರು. ಹಿಂದೆ ಇದ್ದವರು ಭರ್ತೃ ಪ್ರಪಂಚರು. ಇವರು ಅವರ ಒಂದು ಅಭಿಮತ ಏನು ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಏನು ಅಂತಕ್ಕಂದ್ರೆ ನೋಡಿ, ಬ್ರಹ್ಮಾತ್ಮೈಕತ್ವ ಜ್ಞಾನ ಆಯಿತು, ಉಪನಿಷತ್ ವಾಕ್ಯಗಳ ಅರ್ಥ ಆಯ್ತು ಅವನಿಗೆ. ಆದರೆ ಅದರ ಅನುಭವಾರ್ಥಂ, ಅದು ನಮ್ಮ ಅನುಭವದಲ್ಲಿ ನೆಲೆ ನಿಲ್ಲಲು ಈ ಮುಮುಕ್ಷವಾದವನು, ಮೋಕ್ಷಾರ್ಥಿ ಆದವನು ಏನು ಮಾಡಬೇಕು? ಅವನನ್ನ ಜ್ಞಾನ ಮಾಡ್ಕೊಂಡಿರ್ತಾನೆ. ಅದು ಪ್ರಪಂಚ ಪ್ರವಿಲಯೇ ನಿಯುಜ್ಯತೆ. ಅವನು ಈ ಒಂದು ಪ್ರಪಂಚ ಅಂದ್ರೆ ಏನು? ಈ ಎಲ್ಲ ಅನಾತ್ಮ ವಸ್ತುಗಳು, ದ್ವೈತ ಪ್ರಪಂಚ ಎಲ್ಲ ಇದೆಯಲ್ಲ, ಅದನ್ನೆಲ್ಲವನ್ನು ಕೂಡ ಪ್ರವಿಲಯೇ, ತನ್ನ ಒಳಗೆ ವಿಲಯನ ಮಾಡಿಕೊಳ್ಳುವುದನ್ನ ಅವನಿಗೆ ಆ ವಾಕ್ಯಗಳು ಅವನನ್ನು ನಿಯುಕ್ತನನ್ನಾಗಿ ಮಾಡುತ್ತವೆ. ಹೌದು, ಆಯಿತು. ಆದರೆ ನೀವು ಇದನ್ನ ಈ ಪ್ರಪಂಚವನ್ನೆಲ್ಲವನ್ನೂ ಕೂಡ ತೋರ್ತಾ ಇರತಕ್ಕಂಥ ದ್ವೈತ ಪ್ರಪಂಚವನ್ನ ಪ್ರವಿಲಯ ಮಾಡಿಕೊಳ್ಳಬೇಕು ಅಂತ. ಏನು ಪ್ರವಿಲಯ ಮಾಡಿಕೊಳ್ಬೇಕು, ಹೇಗೆ ಪ್ರವಿಲಯ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಅವರು ವಿಸ್ತಾರವಾಗಿ ಅಲ್ಲಿ ಅವರ ವಾದವನ್ನು ಮಂಡಿಸ್ತಾರೆ. ಅವರ ವಾದವನ್ನು ಅಷ್ಟು ವಿಸ್ತಾರವಾಗಿ ಮಂಡಿಸ್ತಾ ಇಲ್ಲಿ ತಗೊಂಡಿಲ್ಲ. ಕೇವಲ ಈ ಸಿದ್ಧಾಂತ ಭಾಗವನ್ನೇ ಸ್ವಾಮಿಪಾದರವರು ತೆಗೆದುಕೊಂಡು ಅದನ್ನ ಸಿದ್ಧ ಮಾಡಿದ್ದಾರೆ. ಬೃಹದಾರಣ್ಯಕ ಭಾಷೆಯಲ್ಲಿ, ಬೃಹದಾರಣ್ಯಕ ಭಾಷ್ಯವೇ ಅದ್ಭುತ ನೋಡಿ. ಅಲ್ಲಿ ಕೇವಲ ವೇದಾಂತ ವಿಷಯ ಒಂದೇ ಬಂದಿಲ್ಲ. ಬೃಹದಾರಣ್ಯಕ ಭಾಷ್ಯವನ್ನು ಅಧ್ಯಯನ ಮಾಡಿದ್ದೇ ಆದರೆ ಆಮೂಲಾಗ್ರವಾಗಿ ಆವತ್ತಿನ ಕಾಲದಲ್ಲಿ, ಯಾವಾಗ ಆ ಬೃಹದಾರಣ್ಯಕೋಪನಿಷತ್ತು ಹುಟ್ಟಿದ ಕಾಲದಲ್ಲಿ ಜನಜೀವನ ಹೇಗಿತ್ತು, ಮತ್ತೆ ನಮ್ಮ ಈ ಒಂದು ಭಾರತ ದೇಶ ಆರ್ಯಾವರ್ತ ಅಂತ ಏನು ಕರೆಸ್ಕೊಳ್ತಾ ಇತ್ತು, ಅದು ಎಲ್ಲಿಯ ತನಕ ಇತ್ತು, ಇಲ್ಲಿಯ ಜನಗಳು ಯಾವ ರೀತಿ ಇದ್ರು, ಅವ್ರಿಗೆ ಏನು ನಿಯಮ ಹಾಕಿಕೊಟ್ಟಿದ್ರು, ಅದನ್ನು ಪಾಲಿಸ್ತಾ ಇದ್ರೆ ಇಲ್ಲವೇ ಅವರು, ಇಂತಹ ಈ ಸಾಮಾಜಿಕವಾದ ಎಲ್ಲ ವಿಚಾರಗಳು ಕೂಡ ಅಲ್ಲಿ ಬಂದಿವೆ. ಇದರಿಂದ ಆವತ್ತಿನ ನಮ್ಮ ಸಂಸ್ಕೃತಿ ಏನು ಅಂತಕ್ಕಂಥದ್ದು ಚೆನ್ನಾಗಿ ಅರ್ಥವಾಗುತ್ತೆ ಬೃಹದಾರಣ್ಯಕ ಭಾಷ್ಯದಿಂದ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ತತ್ವ ನಿರ್ಣಯವನ್ನ ಮಾಡಿದ್ದಾರೆ ಯಾರು? ಭಗವಾನ್ ಯಾಜ್ಞವಲ್ಕ್ಯರು. ಎಲ್ಲವನ್ನು ಒಳಗೊಂಡಿರತಕ್ಕಂಥ ಅದಕ್ಕೆ ಬೃಹದಾರಣ್ಯಕ ಬೃಹತ್ವಾಚ ಅರಣ್ಯೇ ಅಧೀಯಮಾನತ್ವಾತ್, ಅದಕ್ಕೆ ಬೃಹದಾರಣ್ಯಕ ಹೆಸರು ಬಂತು ಅಂತ ಹೇಳ್ತಾ ಇರಲಿ. ನೋಡೋಣ ಏನು ಹೇಳ್ತಾರೆ ಇಲ್ಲಿ ಅಂದರೆ, ಧ್ಯಾನ ನಿಯೋಗವಾದಿನಾಮಿವ ತೇಷಾಮಪಿ ಮತಂ ನ ವೇದಾಂತ ಸಮ್ಮತಮಿತಿ ಭಾಷ್ಯಕಾರ ಪ್ರತಿಪಾದಯತಿ. ಇಲ್ಲಿ ನೋಡಿ, ಆದರೆ ಈ ಪ್ರಪಂಚ ಪ್ರವಿಲಯವಾದ ಅಂತ ಏನಿದೆ ಅದು ಕೂಡ ಧ್ಯಾನ ನಿಯೋಗವಾದಿಗಳನ್ನ ನಾವು ಹೇಗೆ ನಿರಾಕರಣೆ ಮಾಡಿದ್ದವೋ ಅದೇ ಯುಕ್ತಿಗಳಿಂದ ಅದೇ ರೀತಿ ಇವರ ಮತವನ್ನು ಕೂಡ ನಿರಾಕರಣೆ ಮಾಡುತ್ತೇವೆ. ಮತ್ತು ಇದು ಇವರ ಸಿದ್ಧಾಂತ ಇದೆಯಲ್ಲ, ಇದು ಎಂದಿಗೂ ಕೂಡ ವೇದಾಂತ ಸಮ್ಮತವಾಗಿ ಆಗುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನ ನಾವು ತೋರಿಸಿಕೊಡುತ್ತೇವೆ ಎಂಬುದಾಗಿ ಭಗವಾನ್ ಶಂಕರರು ಆ ಒಂದು ಬೃಹದಾರಣ್ಯಕ ಭಾಷೆಯಲ್ಲೂ ಬರೆದಿದ್ದಾರೆ, ಮತ್ತೆ ಸೂತ್ರ ಭಾಷೆಯಲ್ಲೂ ಕೂಡ ಬರೆದಿದ್ದಾರೆ. ಮುಖ್ಯವಾಗಿ
ಇಲ್ಲಿ ಈ ನಿಯೋಗವಾದಿಗಳು ಅವರನ್ನೆಲ್ಲ ತಗೊಂಡು ಈ ನಾವು ಅಧ್ಯಯನ ಮಾಡಿದ್ದೆ ನೋಡಿ ಹಿಂದೆ ಉಭಯಲಿಂಗಾಧಿಕರಣ. ಉಭಯಲಿಂಗಾಧಿಕರಣದಲ್ಲಿ ಪೂರ್ತಿಯಾಗಿ ಇದನ್ನ ವಿಶ್ಲೇಷ ಮಾಡಿದ್ದಾರೆ. ನ ಸ್ಥಾನತೋಪಿ ಪರಸ್ಯೋಭಯಲಿಂಗಂ ಸರ್ವತ್ರ ಹಿ ನ ಭೇದಾದಿತೇನ್ನ ಪ್ರತ್ಯೇಕಮತದ್ವಚನಾತ್ ಅಪಿ ಚೈವ ಮೇಕೆ ಅರೂಪವದೇವ ಹಿ ತತ್ಪ್ರಧಾನತ್ವಾತ್. ಇದು ಮುಖ್ಯವಾದ ಸೂತ್ರ. ಮತ್ತೆ ಇಲ್ಲಿ ಕೊನೆಯಲ್ಲಿ ಆ ಸೂತ್ರದ ಕೊನೆಯಲ್ಲಿ 11ನೇ ಸೂತ್ರ ಅಂತ ಕಾಣುತ್ತೆ. ಅಧಿಕರಣದಲ್ಲಿ 10 11 ಸೂತ್ರ 10 ಸೂತ್ರ 11 ಸೂತ್ರ ಇದೆ. ಅದ್ರ ಕೊನೆಯ ಸೂತ್ರ ಯಾವುದು? ದರ್ಶನಾಚ. ಅಲ್ಲಿ ವಿಸ್ತಾರವಾಗಿ ಇದನ್ನು ಚರ್ಚೆ ಮಾಡಿ ಹೇಳಿದ್ದಾರೆ. 100 ನಿಯೋಗಗಳು ಬಂದರೂ ಕೂಡ ಈ ಒಂದು ಬ್ರಹ್ಮತತ್ವವನ್ನ ನಿಯೋಜ್ಯ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅಲ್ಲಿ ಸಿದ್ಧ ಮಾಡಿದ್ದಾರೆ. ಇರಲಿ, ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗೆ ಧ್ಯಾನ ನಿಯೋಗವಾದಿಗಳಂತೆ ಈ ಪ್ರಪಂಚ ಪ್ರವಿಲಯವಾದವೂ ಕೂಡ ಶ್ರುತಿ ಸಮ್ಮತವಲ್ಲ. ಅದಕ್ಕೆ ಪೂರಕವಾಗಿ ಭಾಷ್ಯವಾಕ್ಯವನ್ನು ಕೊಡ್ತಾ ಇದ್ದಾರೆ, ಸೂತ್ರ ಭಾಷ್ಯವಾಕ್ಯವನ್ನು ನೋಡೋಣ. ನೋಡಿ, ಇಲ್ಲೇ ಇದೆಯಲ್ಲ 3:2:21 ದರ್ಶನಾಚ ಉಭಯಲಿಂಗಾಧಿಕರಣದಲ್ಲಿ ಬರ್ತಕ್ಕಂಥದ್ದಿದು. ನೋಡೋಣ ಏನಂತ. ಯದಪ್ಯಾಹು ಇಲ್ಲಿ ಈ ಸಿದ್ಧಾಂತ ಭಾಗ ಇಷ್ಟು ಮಾತ್ರ ತಗೊಂಡಿದ್ದಾರೆ, ಬೇರೆ ಇನ್ನೂ ಯಾವುದು ಇಲ್ಲ. ಇಷ್ಟು ಮಾತ್ರ ನೋಡೋಣ ಸಾಕು. ಏನು ಹೇಳ್ತಾರೆ ಅಂತಂದರೆ, ಆಕಾರವಾದಿನ್ಯೋಪಿ ಶ್ರುತಯ ಪ್ರಪಂಚ ಪ್ರವಿಲಯ ಮುಖೇನ ಅನಾಕಾರ ಪ್ರತಿಪತ್ಯರ್ಥ ಏವ ನ ಪೃಥಗರ್ಥ ಇತಿ. ಕೆಲವರು ಏನು ಹೇಳ್ತಾ ಇದ್ದಾರೆ, ಈ ಒಂದು ಹಿಂದಿನ ಶಂಕರ ಹೇಳ್ತಕ್ಕಂಥ ಮಾತಿದು. ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಅವರಿಗಿಂತ ಹಿಂದ್ಲವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಆಕಾರವಾದಿನ್ಯೋಪಿ ಶ್ರುತಯ ಅಂದ್ರೇನು? ಆಕಾರವನ್ನು ಹೇಳತಕ್ಕಂತಹ ಶ್ರುತಿಗಳೂ ಕೂಡ ಬ್ರಹ್ಮಕ್ಕೆ ಇಂಥ ಆಕಾರ, ಇಂಥ ರೂಪ, ಇಂಥ ವಿಶೇಷ, ಇಂಥ ಹೇಳ್ತಾರಲ್ಲ, ಅವೆಲ್ಲವೂ ಅವರು ಕೂಡ ಏನು ಪ್ರಪಂಚ ಪ್ರವಿಲಯ ಮುಖೇನ. ಹೀಗೆ ಅದು ನಿರಾಕಾರ ಅಂತ ಗೊತ್ತಾಯ್ತು. ನಿರಾಕಾರ ಅಂತ ಗೊತ್ತಾದ ಮಾತ್ರಕ್ಕೆ ಪ್ರಯೋಜನ ಇಲ್ಲ. ಅದನ್ನ ನಾವು ಪ್ರವಿಲಯ ಮಾಡಿಕೊಳ್ಳಬೇಕು, ಇಲ್ಲವಾಗಿ ಮಾಡಿಕೊಳ್ಳಬೇಕು. ಯಾವುದೋ ಒಂದು ನಮಗೆ ಗೊತ್ತಾಯ್ತು, ಗೊತ್ತಾದ ಮೇಲೆ ಏನು ಮಾಡಬೇಕು? ಅದನ್ನ ಅನುಷ್ಠಾನ ಮಾಡಿ ನಾವು ನಮ್ಮ ಅನುಭವಕ್ಕೆ ತಂದುಕೊಳ್ಬೇಕು. ಇದು ಲೋಕಾರೂಢಿ. ಹಾಗೆ ಇಲ್ಲಿಯೂ ಕೂಡ ಮಾಡಬೇಕು. ಆ ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಳ್ಳಬೇಕು ಅಂತ ಅಷ್ಟೇ ಹೊರತು ನ ಪೃಥಗರ್ಥ ಅಂದ್ರೇನು? ಪೃಥಗರ್ಥ ಬೇರೆ ಅರ್ಥವನ್ನು ಹೇಳುವುದಿಲ್ಲ. ಇದು ಬೇರೆ ಅರ್ಥ ಅಂದ್ರೇನು? ಸ್ವಾಮಿ, ನೀವು ಹೇಳಿದಾಗೆ ಯಾವ ಕಾರ್ಯಾಂತರವೂ ಬೇಕಿಲ್ಲ, ಯಾವ ದೇಶಾಂತರವಾಗಲಿ ಏನು ಬೇಕಿಲ್ಲ. ತಾನು ಸ್ವತಂತ್ರವಾಗಿ ನೇರವಾಗಿ ಈ ಜ್ಞಾನವು ತನ್ನ ಫಲವನ್ನು ಕೊಡುವುದಕ್ಕೆ ಸಮರ್ಥವಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ಅದು ಪೃಥಗರ್ಥ, ಬೇರೆ ಅರ್ಥ ಹೇಳ್ತಾರೆ ನೀವು ಸರಿಯಲ್ಲ ಅಂತ ಹೇಳಿದ್ರು ವೃತ್ತಿಕಾರ ಹೇಳ್ತಾರೆ. ಅದಕ್ಕೆ ಭಾಷ್ಯಕಾರ ಹೇಳ್ತಾರೆ, ತದಪಿ ನ ಸಮೀಚೀನಮಿವ ಲಕ್ಷ್ಯತೆ. ಅದು ಕೂಡ ಆಯಿತು, ಜ್ಞಾನವಾದ ಮೇಲೆ ನಿಯೋಗ ಅವೆಲ್ಲ ಇದೆಯಲ್ಲ, ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಳ್ಬೇಕು, ಅದು ಕೂಡ ಇದು ಶ್ರುತಿ ಸಮ್ಮತವಲ್ಲ, ಶ್ರುತಿಗೆ ತಕ್ಕದ್ದಲ್ಲ, ಶ್ರುತಿ ವಾಕ್ಯಗಳಿಗೆ ಎಂತೂ ನಮಗೆ ತೋರುತ್ತದೆ. ಯಾರು? ಶಂಕರ ಭಗವತ್ತ ಹೇಳಿದ ಮಾತು, ನಮಗೆ ತೋರುತ್ತದೆ. ಹೇಗೆ? ಹಿ ಪರವಿದ್ಯಾಧಿಕಾರೇ ಕೇಚಿತ್ ಪ್ರಪಂಚ ಉಚ್ಯಂತೆ. ಹೇಗೆ ಈ ಪರವಿದ್ಯಾಧಿಕಾರಿ, ಪರವಿದ್ಯಾ ಅಂದರೆ ಆತ್ಮ ಪ್ರಕರಣದಲ್ಲಿ, ಬ್ರಹ್ಮ ಪ್ರಕರಣದಲ್ಲಿ, ಪರಮಾತ್ಮ ಪ್ರಕರಣದಲ್ಲಿ ಅಂತ ಹೆಚ್ಚಿನ ವಿದ್ಯೆ ಪರವಿದ್ಯಾಧಿಕಾರ, ಪರಾವಿದ್ಯಾ ಅಂತಲ್ಲ ಅದು. ಪರವಿದ್ಯಾಧಿಕಾರ ಆ ಪ್ರಕರಣದಲ್ಲಿ, ಅಧಿಕಾರ ಅಂತ ಪ್ರಕರಣದಲ್ಲಿ ಕೆಲವು ಪ್ರಪಂಚ ಉಚ್ಚಂತೆ. ಕೆಲವು ಈ ಪ್ರಪಂಚ ಅಂದ್ರೇನು, ಹೀಗಿದೆ ಹಾಗಿದೆ ಅಂತಕ್ಕಂಥ ಒಂದು ವಿವರಣೆ ನಮಗೆ ಸಿಕ್ಕತ್ತೆ. ಏನು ಅಂದರೆ, ರಥಸ್ಯ ಯುಕ್ತ ಹಿ ಅಸ್ಯ ಹರಯ ಅಂದ್ರೇನು? ಓಹೋ ನೋಡಿ, ಇದು ರಥ, ಇದು ಈ ರಥಕ್ಕೆ ಈ ಹರಯ ಅಸ್ತಿ, ಇದು ಇವನ ಕುದುರೆಗಳಾಗಿವೆ. ನೋಡಿ, ಇದಕ್ಕೆಲ್ಲ ಏನು? ಎಲ್ಲಿ ಕುದುರೆ? ಅವನು ಯಾವ ಅಂಗವೇ ಇಲ್ಲ, ಅವನ ಕ್ರಿಯೆನೇ ಇಲ್ಲ, ಏನಿಲ್ಲ. ಇರಲಿ, ಇದು ಆ ಪ್ರಪಂಚವನ್ನು ಹೇಳಿದ್ದ.
ಕುದುರೆಗಳಾಗಿವೆ. ಇದು ಎಷ್ಟಿವೆ? ಇದು ಶತ ದಶ ಇತಿ ಅಯಂ ವೈ ಹರಯ. ಇದು 10 ಸಂಖ್ಯಾಕವಾಗಿದೆ, ಮತ್ತೆ 100 ಸಂಖ್ಯಾಕವಾಗಿದೆ. ಈ ಕುದುರೆಗಳು 1000 ಸಂಖ್ಯಾಕವಾಗಿದೆ, ಬಹುವಾಗಿದೆ, ಅನಂತವಾಗಿದೆ. ಯಾರು? ಇವನೇ ಆ ಕುದುರೆಗಳು ಅಂತ ಹೇಳಿ ಹೀಗೆಲ್ಲ ಒಂದು ಈ ವಿಶೇಷ ಶ್ರುತಿಗಳು ಬಂದಿವೆ. ಪ್ರಪಂಚ ಶ್ರುತಿ ಅಂದರೆ ಹೀಗೆ ಒಂದು ಆಕಾರವನ್ನು ಅದನ್ನು ಹೇಳ್ತಕ್ಕ ವಿಶೇಷವನ್ನು ಹೇಳ್ತಕ್ಕಂಥ ಶ್ರುತಿಗಳು. ಇತ್ಯೇವ ಮಾದಯ. ಇದೇ ಪ್ರಕಾರ ಬಂದಿದೆ ನೋಡಿ. ಇದು ಬೃಹದಾರಣ್ಯಕರ ಬಂದಿರತಕ್ಕಂಥದ್ದು. ಈ ಬೃಹದಾರಣ್ಯಕರ ಬಂದಿರತಕ್ಕಂಥ ವಾಕ್ಯವನ್ನು ಶಂಕರ ಭಗವತ್ಪಾದರು ತಗೊಂಡು ತಮ್ಮ ಭಾಷೆಯಲ್ಲಿ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಮತ್ತು ತೇ ಭವಂತಿ ಪ್ರವಿಲಯಾರ್ಥ ತದೇತದ್ ಬ್ರಹ್ಮ ಪೂರ್ವಮನಪರಮನಂತರ ವಾಕ್ಯಂ ಇತಿ ಉಪಸಂಹಾರ. ಇದೆಯಲ್ಲ, ಇದು ಈ 10,000 100 ಇದೆ, ಅವನ ಕುದುರೆಗಳು, ರಥಕ್ಕೆ ಕುದುರೆ ಕಟ್ಟಿದ್ದಾರೆ, ಇವೆಲ್ಲ ಇದೆಯಲ್ಲ, ಇವನ್ನೆಲ್ಲವನ್ನೂ ಕೂಡ ಏನು ಮಾಡಿಕೊಳ್ಬಹುದು? ನಾವು ಪ್ರವಿಲಯವನ್ನು ಮಾಡಿಕೊಳ್ಳಬಹುದು. ಯಾವುದನ್ನ? ಇಂಥ ವಾಕ್ಯಗಳನ್ನು ಯುಕ್ತಾಚಾಸ್ಯ ಹರಯ ಶತಾದಶ ಇದೆಯಲ್ಲ, ಇಂತಹ ವಾಕ್ಯಗಳನ್ನು ನಾವು ಪ್ರವಿಲಯವನ್ನು ಮಾಡಿಕೊಳ್ಬಹುದು. ಪ್ರವಿಲಯಾರ್ಥಕ್ಕಾಗಿ ಬಂದಿದೆ. ಯಾತಕ್ಕೆ ಅಂತಂದರೆ ಅದು ಬ್ರಹ್ಮ ಅಪೂರ್ವ ಅನಪರ ಅನಂತರ ಅವಾಕ್ಯ ಅಂತೆಲ್ಲ ಹೇಳಿದ್ದಾರಲ್ಲ, ಅದ್ರ ಪ್ರಕಾರವಾಗಿ ಇದು ಯಾವುದು ಇಲ್ಲದ್ದು ಅಂತ ಪ್ರವಿಲಯ ಮಾಡ್ಕೊಳ್ಬೋದು. ಮತ್ತು ಯೇ ಪುನಃ ಉಪಾಸನಾಧಿಕಾರೇ ಪ್ರಪಂಚ ಉಚ್ಯಂತೆ ಯಥಾ ಮನೋಮಯ ಪ್ರಾಣಶರೀರೋ ಭಾರೂಪ ಇತ್ಯವಮಾದಯ. ಇನ್ನು ಕೆಲವು ಕಡೆ ಏನಾಗಿದೆ, ಈ ಉಪಾಸನಾಧಿಕಾರ ಉಪಾಸನಾ ಪ್ರಕರಣದಲ್ಲಿ ಕೆಲವು ವಿಶೇಷಗಳನ್ನು ಹೇಳಿದ್ದಾರೆ. ರೂಪವಿಶೇಷ, ಗುಣವಿಶೇಷ ಎಲ್ಲ ಹೇಳಿದ್ದಾರೆ. ಹೇಗೆ ಅಂದರೆ ಮನೋಮಯ ಪ್ರಾಣಶರೀರ ಭಾರೂಪ ಸತ್ಯಕಾಮ ಸತ್ಯಸಂಕಲ್ಪ ಇವೆಲ್ಲ ಹೇಳಿದ್ದಾರಲ್ಲ. ಇದು ಮನೋಮಯನಾಗಿದೆ, ಪ್ರಾಣಶರೀರನಾಗಿದ್ದಾನೆ, ಭಾರೂಪ ಇವೆಲ್ಲ ಇತ್ಯೇವ ಮಾದಯ, ಇವೇ ಮೊದಲಾದವುಗಳು. ನ ತೇಷಾಂ ಪ್ರವಿಲಯಾರ್ಥತ್ವಂ ನ್ಯಾಯಂ. ಇದಕ್ಕೂ ಕೂಡ ಇಂತಹ ವಾಕ್ಯಗಳು, ಇವನು ಮನೋಮಯನಾಗಿದ್ದಾನೆ, ಇವನು ಭಾರೂಪನಾಗಿದ್ದಾನೆ, ಪ್ರಕಾಶರೂಪನಾಗಿದ್ದಾನೆ, ತೇಜೋರೂಪನಾಗಿದ್ದಾನೆ, ಇವನ್ನೆಲ್ಲ ಹೇಗೆ ಪ್ರವಿಲಯ ಮಾಡ್ಕೊಳ್ಳೋದು? ಇದು ಪ್ರವಿಲಯಾರ್ಥವಾಗಿ ಬಂದಿಲ್ಲ. ಮತ್ತೆ ಹೇಗಿದ್ರೆ ಮಾಡ್ಕೊಳ್ಬಾರ್ದು. ಸ ಕಥಂ ಕುರ್ವೀತ ಇತ್ಯೇವಂಜಾತೀಯೇನ ಪ್ರಕೃತೇನೈವ ಉಪಾಸನಾ ವಿಧಿನ ತೇಷಾ ಸಂಬಂಧಾತ್. ಇದರ ಸಂಬಂಧ ಯಾತಕ್ಕಿದೆ ಅಂದರೆ ಸ ಕೃತಂ ಕುರ್ವೀತ, ಅವನು ಯಜ್ಞವನ್ನು ಮಾಡತಕ್ಕದ್ದು ಎಂಬುದಾಗಿ ಈ ವಿಧವಾದ ವಾಕ್ಯ ಇದೆಯಲ್ಲ, ಅದನ್ನು ಪ್ರಕೃತವಾಗಿರತಕ್ಕಂತಹ ಉಪಾಸನಾ ವಿಧಿನ, ಉಪಾಸನಾ ವಿಧಿಗೆ ಅದು ಅದಕ್ಕೆ ಸಂಬಂಧಿಸಿ ಬಂದಿವೆ ಈ ವಾಕ್ಯ. ನಾನು ಇದನ್ನು ಪ್ರವಿಲಯ ಮಾಡ್ಕೊಳ್ಳಿ. ಏನೋ ಒಂದು ವಸ್ತುರೂಪವಾಗಿ ಅಥವಾ ಗ್ರಾಹ್ಯ ರೂಪವಾಗಿ ಇದ್ದರೆ ಪ್ರವಿಲಯ ಮಾಡ್ಕೊಳ್ಬೋದು. ಇದನ್ನು ಹೇಗೆ ಪ್ರವಿಲಯ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಶ್ರುತ್ಯಾಚ ಏವಂಜಾತೀಯಕಾನಾಂ ಗುಣಾನಾಂ ಉಪಾಸನಾರ್ಥತ್ವೇ ಅವಕಲ್ಪಮಾನೆ. ನೋಡಿ, ಶ್ರುತಿಯಲ್ಲಿ ಇವೆಲ್ಲ ಈ ಥರ ವಾಕ್ಯಗಳನ್ನು ಮನೋಮಯ ಭಾರೂಪ ಇವೆಲ್ಲ ಇದೆಯಲ್ಲ, ಇವೆಲ್ಲ ಯಾತಕ್ಕೆ ಬಂದಿದೆ ಅಂತಂದರೆ ಉಪಾಸನಾರ್ಥತ್ವೇ, ಉಪಾಸನೆಗೋಸ್ಕರ ಇವು ಬಂದಿದೆ. ಹೀಗೆ ಉಪಾಸನಾರ್ಥವಾಗಿ ಬಂದಿರತಕ್ಕಂಥ ವಿಷಯಗಳು ಇವು ಆಗಿರುವಾಗ ಇದಕ್ಕೇನು ನ ಲಕ್ಷಣೆಯ ಪ್ರವಿಲಾಪನಾರ್ಥತ್ವಂ ಅವಕಲ್ಪತೆ. ನೋಡಿ, ಮುಖ್ಯಾರ್ಥದಿಂದ ಇದು ಉಪಾಸನೆ ಆಗಿ ಬಂದಿದೆ, ಮುಖ್ಯಾರ್ಥದಿಂದ ಹೊಂದುತ್ತೆ, ಉಪಾಸನೆ ಆಗಿ ಬಂದಿದೆ. ಇವನು ಭಾರೂಪ ಸತ್ಯಕಾಮ ಸತ್ಯ ಸಂಕಲ್ಪ ಮನೋಮಯ ಪ್ರಾಣಶರೀರ ಇಂಥವೆಲ್ಲ ಇದು ಮುಖ್ಯಾರ್ಥ. ಇದು ಉಪಾಸನೆ ಬಂದಿದೆ. ಈ ಮುಖ್ಯಾರ್ಥದಲ್ಲೇ ಬಂದಿರುವಾಗ ಅದು ಹೊಂದುವಾಗ ಅದಕ್ಕೆ ಲಕ್ಷಣಾರ್ಥ ಯಾಕೆ ಮಾಡ್ತೀರಿ ನೀವು? ಲಕ್ಷಣಾರ್ಥ ಮಾಡಿಬಿಟ್ಟು ಅಯ್ಯೋ ಇಲ್ಲ ಇದು ಪ್ರವಿಲಾಪಾರ್ಥವಾಗಿ ಬಂದಿದೆ, ಇದನ್ನು ಪ್ರವಿಲಯ ಮಾಡಿಕೊಳ್ಳಬೇಕು ಅಂತ ಹೇಳ್ತೀರಲ್ಲ, ಯಾವ ನ್ಯಾಯ? ಯಾವಾಗ ಈ ಲಕ್ಷಣಾರ್ಥವನ್ನು ಯಾವಾಗ ಮಾಡಬೇಕು ನಾವು? ಮುಖ್ಯಾರ್ಥವನ್ನು ಯಾವಾಗ ಹೊಂದಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲವೋ ಆಗ ಲಕ್ಷ್ಯಾರ್ಥವನ್ನು ಮಾಡಿಕೊಳ್ಬೇಕು. ಹೌದು ತಾನೆ? ಈಗ ನೋಡಿ, ಬ್ರಹ್ಮಚಾರಿ ಇದ್ದಾರೆ,
ಅಥವಾ ಇನ್ನೊಬ್ಬ ಬರ್ತಾ ಇದ್ದಾನೆ, ನೋಡಿ ಸಿಂಹ ಬರ್ತಾ ಇದೆ ಅಂತಂತಾರೆ. ಸಿಂಹ ಬರ್ತಾ ಇದೆ ಅಂತನ್ನುವಾಗ ಅವನ ವಿಚಾರದಲ್ಲಿ ಸಿಂಹವು ಬರುತ್ತಿದೆ ಎಂಬುದು ಮುಖ್ಯಾರ್ಥದಲ್ಲಿ ಹೊಂದುವುದಿಲ್ಲ. ಸಿಂಹನ ಅವನು ನಾಲ್ಕಾಲಿದೆ ಬರ್ತಾ ಇದ್ದಾನ, ಇಲ್ಲ, ಮುಖ್ಯಾರ್ಥದಲ್ಲಿ ಹೊಂದುವುದಿಲ್ಲ. ಆಗ ಏನು ಮಾಡ್ಬೇಕು ನಾವು? ಲಕ್ಷಣಾರ್ಥವನ್ನು ತೆಗೆದುಕೊಳ್ಳಬೇಕು. ನೋಡ್ರಿ, ಸಿಂಹ ಬರ್ತಾ ಇದೆ ಅಂದರೆ ಸಿಂಹದಂತೆ ಲಕ್ಷಣವುಳ್ಳ ಇವನು ಒಬ್ಬ ಮನುಷ್ಯ ಬರ್ತಾ ಇದ್ದಾನೆ ಅಂತ ಅರ್ಥ ಅಂತ ಹೇಳಿ ಲಕ್ಷಣಾರ್ಥವನ್ನು ಆಗ ತೆಗೆದುಕೊಳ್ಳಬೇಕು. ಯಾವಾಗ? ಮುಖ್ಯ ಅರ್ಥ ಹೊಂದದೇ ಇರುವಾಗ. ಆಯಿತು, ಕಾಡಿಗೆ ಹೋದ, ಎಲ್ಲ ಸಫಾರಿಗೂ ಹೇಳಿ ಒಂದು ಸಿಂಹನೇ ಬಂದ್ಬಿಡ್ತು ಅದರಲ್ಲಿ. ಏನು? ನಿಜವಾಗಿ ವಸ್ತುತಃ ಸಿಂಹನೇ ಬಂದ್ಬಿಡ್ತು. ಆಗ ನೋಡಿ ಸಿಂಹ ಬಂತು ಅಂತ ಹೇಳ್ದ. ಸಿಂಹ ಬಂತು ಅಂದರೆ ಆಗ ಓಹೋ ಸಿಂಹದಂತೆ ಇರತಕ್ಕಂಥ ಯಾವನೊಬ್ಬ ಬರ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತಾ? ಇಲ್ಲ. ಯಾಕೆ? ಸಿಂಹದಂತೆ ಬರ್ತಾ ಇರ್ತಕ್ಕಂಥವನು ಸಿಂಹದ ಲಕ್ಷಣ ಉಳ್ಳವನು ಅಂತ ಅರ್ಥ ಆಯಿತು. ಲಕ್ಷಣ ಅಂತ ಹೊಂದೋದಿಲ್ಲ ಅಲ್ಲಿ. ಯಾಕೆ? ಮುಖ್ಯಾರ್ಥದಲ್ಲೇ ಸಿಂಹ ಅಂತ ಹೊಂದ್ತಾ ಇದೆ. ಸಿಂಹನೇ ಬಂದ್ಬಿಟ್ಟಿದೆ, ಮುಖ್ಯಾರ್ಥದಲ್ಲೇ ಹೊಂದ್ತಾ ಇದೆ. ಹೀಗೆ ಮುಖ್ಯಾರ್ಥವೇ ಯಾವಾಗ ಹೊಂದುತ್ತದೆಯೋ ಆಗ ಲಕ್ಷಣಾರ್ಥವನ್ನು ಮಾಡುವುದು ಸರಿಯಲ್ಲ. ಮತ್ತೆ ಅದಕ್ಕೋಸ್ಕರ ನೀವು ಇಲ್ಲಿ ಮುಖ್ಯಾರ್ಥ ಹೊಂದುತ್ತಾ ಇದೆ, ಉಪಾಸನೆಗಾಗಿ ಮಾಡಬೇಕು, ಉಪಾಸನೆ ಹೀಗಂತ ಮಾಡಬೇಕು, ಮನೋಮಯ ಪ್ರಾಣ ಶರೀರಾಭಾರೂಪ ಅಂತ ಉಪಾಸನೆ ಅದೇ ಹೊಂದ್ತಾ ಇರಬೇಕಾ ನೀವು? ಇಲ್ಲ ಇಲ್ಲ, ಅದು ಲಕ್ಷಣಾರ್ಥ ತಗೊಂಡು ಇಲ್ಲ ಪ್ರವಿಲಯ ಮಾಡ್ಕೊ. ಏನು ಪ್ರವಿಲಯ ಮಾಡ್ಕೊಳ್ಳೋದು? ಮತ್ತು ಅಲ್ಲಿ ಹೇಳ್ತಾರೆ ನೋಡಿ, ಮತ್ತು ಹೀಗಾಯ್ತು. ಸರ್ವೇಶಾಂಚ ಸಾಧಾರಣೆ ಪ್ರವಿಲಯಾರ್ಥತ್ವೇ ಸತಿ. ಹೀಗೆ ಎಲ್ಲವೂ ಕೂಡ ಪ್ರವಿಲಯಾರ್ಥವಾಗಿ ಬಂದಿದೆ. ಯಾವುದು? ಈ ಉಪಾಸನೆಗಾಗಿ ಹೇಳಿದ ವಾಕ್ಯವೂ ಕೂಡ ಪ್ರವಿಲಯಾರ್ಥವಾಗಿ ಬಂದಿದೆ ಅಂತ ನೀವು ಹೇಳಿದ್ದೇ ಆದರೆ ಆಗ ಏನಾಗುತ್ತೆ ಗೊತ್ತೇನಪ್ಪ ಪೂರ್ವಪಕ್ಷಿಗಳೇ? ಅರೂಪವದೇವ ಹಿ ತತ್ಪ್ರಧಾನತ್ವಾತ್ ಅಂತ ಸೂತ್ರ ಇದೆಯಲ್ಲ. ಅರೂಪವದೇವ ಹಿ, ಯಾವ ವಿಷಯ ಭಾರೂಪ, ಸತ್ಯಕಾಮ, ಸತ್ಯಕಲ್ಪ, ಮನೋಮ ಯಾವುದೂ ಇಲ್ಲ. ಇವ್ಯಾವುದು ಇಲ್ಲದೆ ಇರತಕ್ಕಂಥ ರೂಪ, ಯಾವ ರೂಪ ಲಕ್ಷಣ ಯಾವುದು ಇಲ್ಲದೆ ಇರತಕ್ಕಂಥದ್ದೇ ಬ್ರಹ್ಮ. ಯಾಕೆ? ತತ್ಪ್ರಧಾನತ್ವ, ಅದನ್ನ ಪ್ರಧಾನವಾಗಿ ಹೇಳಿರುವುದರಿಂದ. ಈ ಪ್ರಧಾನವಾಗಿ ಹೇಳಿರ್ಲಿ, ಏನಿವಾಗ ಇದು ಇರಲಿ, ಇದು ತಗೊಳ್ಳೋಣ, ಹಾಗೆ ತಗೋಬಾರ್ದು. ಯಾಕೆ ಅಂದ್ರೆ ತತ್ಪ್ರಧಾನಾನಿ ವಾಕ್ಯಾನಿ ಅಲ್ಲ, ಇಲ್ಲಿ ಅದನ್ನ ಇಲ್ಲ, ಇಲ್ಲಿ ಹೇಳಿಲ್ಲ, ಅಲ್ಲಿ ಭಾಷೆಯಲ್ಲಿ ಇದೆ. ಮೂರು ಅರೂಪವದೇ ಭೈ ತತ್ಪ್ರಧಾನತ್ವಾತ್ ಅಂತ ಇದೆಯಲ್ಲ, ಅಲ್ಲಿದೆ ಈ ವಾಕ್ಯ. ಏನು ಇದು ಯಾವುದು? ಏನು ಹೇಳಿದ್ರು? ಸಾಧನ ಮುಖ್ಯ ತತ್. ಈಗ ತತ್ಪ್ರಧಾನ ವಾಕ್ಯವು ಅತತ್ಪ್ರಧಾನ ವಾಕ್ಯಗಳಿಗಿಂತ ಅದು ಲಕ್ಷಣವಾದದ್ದು ಏನೋ ಬಂದಿರುತ್ತೆ, ಅದಕ್ಕಿಂತ ಬಲವತ್ತರವಾಗಿರುತ್ತದೆ ಅಂತ ಹೇಳಿ ತತ್ಪ್ರಧಾನಾನಿ ವಾಕ್ಯಾನಿ ಅತತ್ಪ್ರಧಾನೇಭ್ಯೋ ವಾಕ್ಯೇಭ್ಯ ಬಲೀಯಾಂಸಿ ಭವಂತಿ. ಇದು ನ್ಯಾಯ, ಅದನ್ನಲ್ಲಿ ಹೇಳಿದ್ದಾರೆ. ಹೀಗೆ ಇಲ್ಲಿ ಏನಾಗಿದೆ? ಈ ಅರೂಪವದೇವ ತತ್ಪ್ರಧಾನ ಅನ್ನೋದಕ್ಕೆ ಇತಿ ವಿನಿಗಮನ ಕಾರಣವಚನಂ. ಇದನ್ನ ವಿನಿಗಮನ ನಿರ್ಣಯ ಮಾಡುವುದಕ್ಕೆ ಕಾರಣವಾಗಿದೆಯಲ್ಲ ಇದು ಈ ವಾಕ್ಯ. ಅರೂಪವದೇವಹಿ ಬ್ರಹ್ಮವು ಅಶಬ್ದಮಸ್ಪರ್ಶಮರೂಪಮವ್ಯಯಂ ಎತ್ತದ್ರೇಶಮಗ್ರಾಹ್ಯಂ ಅಸ್ಥೂಲಮ್ಮನನು. ಹೀಗೆಲ್ಲ ಎಲ್ಲವನ್ನು ನಿರಾಕರಣೆ ಮಾಡ, ಅದಕ್ಕೆ ಇದು ಪೂರಕವಾಗಿ ಕಾರಣವಾಗಿ ಬಂದಿದೆ ಈ ವಚನ ವಿನಿಗಮನಕ್ಕೆ. ಆ ರೀತಿ ವಿನಿಗಮನ ನಿರ್ಧಾರ, ನಿರ್ಣಯ ಮಾಡೋದಕ್ಕೆ ಕಾರಣ ಪ್ರಮಾಣವಾಗಿ ಬಂದಿರತಕ್ಕಂಥ ಇದಕ್ಕೆ ಏನಾಗುತ್ತೆ? ಅನವಕಾಶಂ ಸ್ಯಾತ್, ಇದಕ್ಕೆ ಅರ್ಥ ಇಲ್ಲದಂಗೆ ಆಗ್ಬಿಡುತ್ತೆ. ಅವಾಗ ರೂಪವದೇ ಅಯ್ಯೋ ಬದ್ದಿದೆ ಕಣ್ರಿ, ಹಾಗೆ ಹೇಳೋಕ್ಕಾಗೋದಿಲ್ಲ. ಇದಕ್ಕೆ ಅರ್ಥವೇ ಹೋಗಿಬಿಡುತ್ತದೆ, ಇದಕ್ಕೆ ಅವಕಾಶವೇ ಇಲ್ಲ. ಆವಾಗ ಯಾವಾಗ ನೀವು ಇದನ್ನೂ ಕೂಡ ಉಪಾಸನಾರ್ಥವಾಗಿ ಬಂದಿರತಕ್ಕಂಥ ಕೆಲವು ವಾಕ್ಯಗಳನ್ನೂ ಕೂಡ ಓಹೋ ಇದು ಪ್ರಬಲಯಾಕ್ಕಾಗಿ ಬಂದಿದೆ ಅಂತ ಹೇಳಿಬಿಟ್ರೆ ಹೋಗಿಬಿಡುತ್ತೆ. ಈ ಒಂದು ಸೂತ್ರಕ್ಕೆ ಅರ್ಥವೇ ಇಲ್ಲ, ಅರೂಪವದೇ ತತ್ಪ್ರಧಾನತ್ವ ಅನ್ನೋದು. ಮತ್ತು
ಫಲಮಪಿ ಯೇಷಾಂ ಯಥೋಪದೇಶಂ ಕ್ವಚಿತ್ ದುರಿತಕ್ಷಯ ಕ್ವಚಿತ್ ಐಶ್ವರ್ಯ ಪ್ರಾಪ್ತಿ ಕ್ವಚಿತ್ ಕ್ರಮಮುಕ್ತಿ. ಇಲ್ಲಿ ನೋಡಿ, ಅರೂಪವದೇವಹಿತ ಪ್ರಧಾನತ್ವಾತ್ ಅಂತಕ್ಕಂಥದ್ದು ಏನಾಗುತ್ತೆ, ಈ ರೀತಿಯಾಗಿ ತಿಳಿದುಕೊಂಡರೆ, ಯಾವ ರೀತಿಯಾಗಿ, ನೀರೂಪದಿಂದ ಯಾವ ರೂಪಲಕ್ಷಣವೂ ವಿಶೇಷಣವೂ ಇಲ್ಲದೆ ಇದೆ ಅಂತ ಬ್ರಹ್ಮವನ್ನು ತಿಳಿದುಕೊಂಡದ್ದೇ ಆದರೆ ಅದು ಸದ್ಯೋಮುಕ್ತಿ. ಯಾವಾಗ ತಿಳ್ಕೊಳ್ತಾನ ಮೂಢೈತಲ್ಲಿಗೆ ವಾಕ್ಯಾರ್ಥ ಜ್ಞಾನ ಸಮಕಾಲೇ ಏವತ್ತು ಪರಿವಸಿತೋ ಭವತಿ. ಯಾಕೆ? ಕೇವಲ ಶಬ್ದ ಪ್ರಕಾಶಿತಾರ್ಥ ಜ್ಞಾನ ಮಾತ್ರ ನಿಷ್ಠಾ ವ್ಯತಿರಿಕ್ತಾಭಾವಾತ್. ಮುಂಡಕ್ಕೆ ಬಂದಿರತಕ್ಕಂಥ ವಾಕ್ಯ ಇದು. ಆದ್ದು ಮತ್ತೆ ಇನ್ ಕೆಲವು ಉಪಾಸನೆ ನೀವು ಎಲ್ಲ ಬಂದಿದ್ದೀರ, ಅದಕ್ಕೆ ಅರ್ಥವೇ ಇಲ್ವೇ? ಇಲ್ಲೆಲ್ಲ ಅದಕ್ಕೂ ಅರ್ಥ ಇದೆ. ಅರ್ಥ ಇಲ್ಲ ಯಾವುದೂ ಉಪನಿಷತ್ತುಗಳು ಬಂದಿಲ್ಲ. ಅದಕ್ಕೇನರ್ಥ ಅಂತಂದರೆ ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಫಲಮಪ್ಪಿ, ಅದಕ್ಕೇನು ಫಲ, ಅದಕ್ಕೇನು ಪ್ರಯೋಜನ ಅಂತಂದರೆ ಯಥೋಪದೆ ಅಲ್ಲೇ ಹೇಳುವ ಹಾಗೆ ಕ್ವಚಿತ್ ದುರಿತಕ್ಷಯ, ಕೆಲವಕ್ಕೆ ಏನೋ ನಮಗೆ ಕೆಟ್ಟದಾಗ್ಬಿಟ್ಟಿದೆ, ಅದು ನಿವಾರಣೆ ಆಗಬೇಕು, ಅದಕ್ಕೋಸ್ಕರ ಮಾಡ್ತಾರೆ. ದುರಿತ ಕ್ಷಯಕ್ಕೆ, ಕ್ಲೇಶ ಕ್ಷಯಕ್ಕೆ. ಕ್ಲೇಶ ಅಂದರೆ ಪಂಚಕ್ಲೇಶ ಅಂತಂತಲ್ಲ, ಜೀವನದಲ್ಲಿ ಬರ್ತಾವಲ್ಲ ಬೇಕಾದಷ್ಟು ಕಷ್ಟ ಕಾರ್ಪಣ್ಯಗಳು, ಅದರ ಕ್ಷಯಕ್ಕೆ. ಮತ್ತು ಕ್ವಚಿತ್ ಐಶ್ವರ್ಯ ಪ್ರಾಪ್ತಿ. ಇನ್ನು ಕೆಲವು ಕಡೆ ಏನು ತನ್ನ ಒಂದು ಈ ಪ್ರಾಧಾನ್ಯವನ್ನು ಸ್ಥಿರ ಮಾಡುವುದಕ್ಕೆ ಬರತಕ್ಕಂಥ ಈಶ್ವರತ್ವ, ಸಂಪತ್ತು, ಇದನ್ನ ಪಡೆದುಕೊಳ್ಳುವುದಕ್ಕೆ ಸಾಧನವಾಗಿದೆ. ಕೆಲವು ಕಡೆ ಐಶ್ವರ್ಯ ಪ್ರಾಪ್ತಿ ಸಿಗುತ್ತೆ. ಕ್ವಚಿತ್ ಕ್ರಮಮುಕ್ತಿ. ಕೆಲವು ಕಡೆ ಈ ಪಂಚಾಗ್ನಿ ಉಪಾಸನೆ ಮತ್ತು ಇಂಥ ಬ್ರಹ್ಮೋಪಾಸನೆ ಇಂಥ ಕಡೆ ಇದು ಕ್ರಮಮುಕ್ತಿಗೆ ಸಾಧನವಾಗುತ್ತೆ. ಹೀಗೆ ಬೇರೆ 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 ಬೇರೆಯ ಫಲಗಳು ಇತ್ಯವಗಮ್ಯತೆ ಇವ ಏವ ಇತ್ಯತಃ ಪಾರ್ಥಗ್ಯಮೇವ ಪಾರ್ಥಗರ್ಥ್ಯಮೇವ. ಪಾರ್ಥಗರ್ಥ್ಯ ಅಂದರೆ ಪೃಥಗರ್ಥಸ್ಯ ಭಾವ ಪಾರ್ಥಗರ್ಥ್ಯಂ. ಪಾರ್ಥಗರ್ಥ್ಯಮೇವ ಉಪಾಸನಾವಾಕ್ಯಾನಾಂ ಬ್ರಹ್ಮವಾಕ್ಯಾನಾಂಚ ನ್ಯಾಯಂ ನ ಏಕವಾಕ್ಯತ್ವಂ ನಿರ್ಣಯ ಮಾಡಿಬಿಟ್ರು. ಏನಂತ ನೋಡಪ್ಪ, ಉಪಾಸನಾ ವಾಕ್ಯಗಳಿಗೇ ಒಂದು ಅರ್ಥ. ಇವೆಲ್ಲ ನಾವು ಹೇಳಿದ್ರಲ್ಲ, ಕ್ರಮಮುಕ್ತಿ, ದುರಿತಕ್ಷಯ, ಐಶ್ವರ್ಯ ಪ್ರಾಪ್ತಿ, ಇವೆಲ್ಲ ಏನು ಇರ್ಬೋದು ಅದು. ಆದರೆ ಈ ಒಂದು ಈ ಬ್ರಹ್ಮವಾಕ್ಯ ಇದೆಯಲ್ಲ, ಬ್ರಹ್ಮಪರವಾದದ್ದು ಯಾವುದು, ಅಶಬ್ದ ಸ್ಪರ್ಶ ಇವೆಲ್ಲ ಇದೆಯಲ್ಲ, ನೇತಿ ನೇತಿ ಅಂತಕ್ಕಂಥ ಇಂತಹ ವಾಕ್ಯಗಳಿಗೆ ಏನು, ಅದಕ್ಕೆ ಒಂದು ಗತಿ, ಅದಕ್ಕೆ ಸದ್ಯೋಮುಕ್ತಿಯೇ ಗತಿ, ಇವಕ್ಕೆ ಇವೆಲ್ಲ ಗತಿ. ಹೀಗೆ ಈ ಉಪಾಸನಾ ವಾಕ್ಯ, ಉಪಾಸನಾ ಪರವಾದ ವಾಕ್ಯ ಮತ್ತು ಬ್ರಹ್ಮಪರವಾದ ವಾಕ್ಯಗಳಿಗೆ ಏಕವಾಕ್ಯತೆ ಅಂತಕ್ಕಂಥದ್ದು ಇಲ್ಲ. ಇದು ಬೇರೆ ಬೇರೆಯ ಪ್ರಯೋಜನಕ್ಕಾಗಿ ಬಂದಿರತಕ್ಕಂಥದ್ದು. ಉಪಾಸನೆಗಳಲ್ಲಿ ಒಂದೊಂದು ಉಪಾಸನೆಗಳ ಒಂದೊಂದು ಪ್ರಯೋಜನಕ್ಕಾಗಿ ಬಂದಿರತಕ್ಕಂಥದ್ದು. ಇಲ್ಲಿ ಹೇಳಿದ್ರಲ್ಲ, ದುರಿತಕ್ಷಯ, ಐಶ್ವರ್ಯ ಪ್ರಾಪ್ತಿ, ಕ್ರಮಮುಕ್ತಿ, ಇವೆಲ್ಲ ಅಭ್ಯುದಯಗಳು, ಈ ಪ್ರಾಪ್ತಿ ವಸ್ತು. ಮತ್ತು ಇದು ಸದ್ಯೋಮುಕ್ತಿ. ಹೀಗೆ ಎರಡಕ್ಕೂ ಕೂಡ ಏಕಾರ್ಥ ಅಂತಕ್ಕಂಥದ್ದು ಇಲ್ಲ. ಇದಕ್ಕೇನು ಪೃಥಕ್ ಅರ್ಥ, ಬೇರೆ ಬೇರೆ ಅರ್ಥ, ಇದಕ್ಕೆ ಪ್ರಯೋಜನ, ಬೇರೆ ಬೇರೆ ಪ್ರಯೋಜನ ಅಂತ ಹೇಳಿ ಇಲ್ಲಿ ಈ ವಾಕ್ಯಗಳಲ್ಲಿ ಸದ್ಯೋಮುಕ್ತಿಯ ಕಾರಣವಾಗಿರತಕ್ಕಂಥ ವಾಕ್ಯಗಳಲ್ಲಿ ಇಲ್ಲಿ ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಳ್ಳುವುದಕ್ಕೆ ನಿಮಗೆ ಏನೂ ಉಳಿದಿಲ್ಲ, ಯಾವ ಪ್ರಮಾಣವೂ ಇಲ್ಲ, ಭಾಷ್ಯದಲ್ಲಿ ಹೇಳುವುದಿಲ್ಲ. ಯಾಕೆ? ಅರೂಪವದೇವಹಿತ ಪ್ರಧಾನತ್ವಾತ್ ಅಂತ ಹೇಳ್ಬಿಟ್ಟಿದ್ದಾರೆ. ಅರೂಪ ಅಂತ ಹೇಳಿದ್ಮೇಲೆ ಇನ್ಯಾವ ಉಪಾಸನೆ, ಇನ್ಯಾವ ಧ್ಯಾನ, ಇನ್ಯಾವ ನಿಯಮ ಯಾವುದು ಅಂತ ಹೇಳಿ ಇತಿ ಮಂತ್. ಇಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಅಧುನಾಮಪಿ ಕೇಚಿತ್ ವೇದಾಂತಿನ, ಈಚಿನವರು ಕೆಲವರು ವೇದಾಂತಿಗಳೂ ಕೂಡ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಸ್ವಾಮಿಪಾದರವರ ಸಮಕ್ಕಾದರು ಅಥವಾ ಆದ್ಮೇಲೆ ಈಗ ಇರ್ತಕ್ಕಂಥ ಬಂದರು. ಪ್ರಪಂಚ ಪ್ರವಿಲಯಂಕೃತ್ವ ಏವ ನಿಷ್ಪ್ರಪಂಚಾತ್ಮಾನುಭವ ಪ್ರಾಪ್ತವ್ಯ ಇತಿ ವದಂತಿ. ನೋಡ್ರಿ, ಈ ನಿಷ್ಪ್ರಪಂಚವಾದ ಬ್ರಹ್ಮಾತ್ಮೈಕತ್ವ ಜ್ಞಾನ ಅನುಭವ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬರಬೇಕಾದರೆ ವೇದಾಂತ ವಾಕ್ಯ ಇದೆ. ಪ್ರಪಂಚ ಪ್ರವಿಲಯವನ್ನು ಮಾಡಿಕೊಂಡ ನಂತರವೇ ಅದು ಬರುತ್ತೆ.
ಇಲ್ಲದೆ ಇರೋ ಪ್ರಪಂಚ ಹಾಗೆ ಉಳ್ಕೊಂಡು ಬಿಟ್ಟಿರುತ್ತೆ ಅಂತ ಹೇಳ್ತಾರೆ. ಮತ್ತು ಅದು ನಿಯೋಗವಾದಿನೋ ಭವಂತು ನೋವ ಭೇದ ಪ್ರವಿಲಯವಾದಿನಃ. ಇವಾಗ ನಿಯೋಗವಾದಿಗಳಾರು ಆಗಿರ್ಬೋದು, ಅದಿಲ್ಲದೆ ಇದ್ರೆ ಭೇದ ಪ್ರವಿಲಯವಾದಿಗಳಾದರೂ ಆಗಿರ್ಬೋದು. ತೇಷಾಂ ಮತೆ ಸಮಾನ ಏವ ಏಷ ದೋಷ. ಅವರ ಮತದಲ್ಲಿ ಈ ನಾವು ಹಿಂದೆ ಹೇಳಿದ್ವಲ್ಲ, ಏನು ಅರೂಪವದೇವಹಿ ತತ್ಪ್ರಧಾನತ್ವಾತ್ ಎಂಬತಕ್ಕಂತಹ ಸೂತ್ರಗಳಿಗೆ ವಾಕ್ಯಗಳಿಗೆ ಅವಕಾಶವೇ ಇಲ್ಲದಂತೆ ಆಗಿಬಿಡುತ್ತದೆ. ಯಾವಾಗ ನೀವು ಎಲ್ಲವನ್ನೂ ಕೂಡ ಪ್ರವಿಲಯವನ್ನು ಮಾಡಿಕೊಳ್ಳಬೇಕು ಅಂತ ಹೇಳಿಬಿಟ್ರೆ ಆ ವಾಕ್ಯಗಳಿಗೆ ಅವಕಾಶವೇ ಇಲ್ಲ. ಅವಕಾಶ ಇಲ್ಲ ಅಂದ್ರೆ ಏನು? ಅದೇ ಬಹಳ ಮುಖ್ಯವಾದದ್ದು. ಯಾಕೆ? ಅದು ಪ್ರಧಾನ ವಾಕ್ಯಗಳು. ಪ್ರಧಾನ ವಾಕ್ಯಗಳು ಅಂದರೆ ಪ್ರಧಾನವಲ್ಲದ ವಾಕ್ಯಗಳಿಗಿಂತ ಇವು ಬಲಿಯಾಂಸಿ ಭವಂತಿ, ಬಲವತ್ತರವಾಗಿವೆ. ಇವಕ್ಕೆ ಯಾವುದಕ್ಕೂ ಅರ್ಥವೇ ಇಲ್ಲದೆ ಹೋಗ್ಬಿಡುತ್ತೆ. ಅದು ದೋಷ ಸಮಾನವಾಗಿದೆ. ಸಮಾನ ಏವ ಏಷ ದೋಷ ಇತಿ ಆದರ್ಶಯಿತು. ಈ ಒಂದು ಇವರು ಈಗ ಈಚಿನವಾದಿಗಳಿದ್ದಾರಲ್ಲ, ಅವರಿಗೂ ಕೂಡ ಇದೇ ದೋಷ ಬರುತ್ತೆ, ಅವರ ವಾದದಲ್ಲಿಯೂ ಕೂಡ ಇದೇ ದೋಷ ಬರುತ್ತೆ ಎಂಬುದನ್ನ ತೋರಿಸಿಕೊಡುವುದಕ್ಕೋಸ್ಕರ ಭಗವತ್ಪಾದೀಯೋ ಎಂ ವಿಮರ್ಶಃ, ಈ ಭಗವತ್ಪಾದರೇ ಮಾಡಿರ್ತಕ್ಕಂತಹ ಈ ವಿಚಾರದಲ್ಲೂ ಕೂಡ ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥ ವಿಮರ್ಶೆಯನ್ನ ನಾವು ಇಲ್ಲಿ ಆ ಒಂದು ಭಾಷ್ಯ ವಾಕ್ಯಗಳ ಉದಾಹರಣೆಯ ಮೂಲಕವಾಗಿಯೇ ಹೇಳುತ್ತೇವೆ ಅಂತ ಹೇಳಿ ಈ ಒಂದು ಭಾಗವನ್ನ ವಿಚಾರ ಮಾಡ್ತಾರೆ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.